ಫ್ರೆಂಡ್ಸ್, ಇವತ್ತು ನನಗೆ ಸಿಂಪಲಾಗಿ ರೆಡಿ ಮಾಡೋದು ತೋರಿಸ್ಕೊಡ್ತೀನಿ. ಶೇಂಗೆ ಬೀಜ ಒಂದು 3 ಟೇಬಲ್ ಸ್ಪೂನು, ಚಕ್ಕೆ ಮೊಗ್ಗೆ, ಆಮೇಲೆ 1-2 ಸ್ಪೂನ್ ಎಳ್ಳು, ಬಿಳಿ ಎಳ್ಳು, ಜೀರಿಗೆ, ಧನಿಯಾ ಇದನ್ನೆಲ್ಲ ಚೆನ್ನಾಗಿ ಹುರಿಕೋಬೇಕು. ಹುರಿದ ಮೇಲೆ ತೋರಿಸ್ತೀನಿ. ರುಬ್ಬೇಕು ಹಾಕೋಕ್ಕೆ ಮಸಾಲ ತೋರಿಸ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು, ಒಂದು ದೊಡ್ಡ ಈರುಳ್ಳಿ ಕಟ್ ಮಾಡಿ ಇಟ್ಕೋಬೇಕು. 1.5 ಸ್ಪೂನ್ ಅಚ್ಚ ಖಾರದ ಪುಡಿ, 1 ಸ್ಪೂನ್ ಕಲ್ಲುಪ್ಪು, ಬೆಳ್ಳುಳ್ಳಿ, ಶುಂಠಿ ಮತ್ತು ಈಗ ಫ್ರೈ ಮಾಡಿರೋದು ಇದು ಎಲ್ಲ ರುಬ್ಬಿಟ್ಟು ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಇಲ್ಲಿ ಅರ್ಧ kg ಬದನೆಕಾಯಿ ತೊಗೊಂಡಿದ್ದೀನಿ ನಾನು. ಅರ್ಧ kg ಬದನೆಕಾಯಿ ತೊಗೊಂಡು ಈ ರೀತಿ ಕಟ್ ಮಾಡಿಬಿಟ್ಟು 4 ಉಪ್ಪೆ ಥರ ಸಾಲ್ಟ್ ವಾಟ್ರೆಲ್ಲ ಹಾಕ್ಬಿಡ್ಬೇಕು. ಕಟ್ ಮಾಡಿಕೊಂಡು ಚೆನ್ನಾಗಿ ರುಬ್ಬಿದ ಮೇಲೆ ಒಂದು ಸಣ್ಣ ಈರುಳ್ಳಿ ತೊಗೊಂಡು ಈ ಥರ ಸಣ್ಣಕ್ಕೆ ಹೆಚ್ಕೊಬಿಡ್ಬೇಕು. ಇವಾಗ ಚೆನ್ನಾಗಿ ಇದು ಮಿಕ್ಸ್ ಮಾಡಿಕೊಂಡು ಬದನೆಕಾಯಿ ಒಳಗಡೆ ಕೂರಬೇಕು. ಇವಾಗ ಇಷ್ಟು ಹುಣಸಿನ ತೊಗೊಂಡು ನೀರು ಹಾಕಿ ನೆನೆಸ್ಕೊಬಿಡ್ಬೇಕು. ಆಮೇಲೆ ಬದನೆಕಾಯಿ ಎಲ್ಲ ನೀಟಾಗಿ ಈ ಥರ ಮಸಾಲ ಇಟ್ಬಿಟ್ಟು ರೆಡಿ ಮಾಡಿಟ್ಟಿದ್ದೀನಿ. ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಒಂದು 4 ಮೆಣಸಿನ್ಕಾಯಿ ಈ ಒಗ್ಗರಣೆ ಹಾಕ್ತಾಯಿದ್ದೀನಿ ನೋಡಿ. ಬದನೆಕಾಯಿ ಹಾಕ್ಬಿಟ್ಟು ಒಂದು 2 ನಿಮಿಷ ನೀಟಾಗಿ ಕಲಿಸ್ಕೊಡ್ಬೇಕು. ನಾನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಇವತ್ತು. 2 ನಿಮಿಷ ಫ್ರೈ ಆದಮೇಲೆ ಮಿಕ್ಕಿರೋ ಮಸಾಲ ಹಾಕ್ಬಿಟ್ಟು ಕಲಿಸ್ತಾ ಇದ್ದೀನಿ. ಈ ರೀತಿ ಫ್ರೈ ಆದಮೇಲೆ ಈಗ ಹುಣಸಿನ ಹುಳಿ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಕಲಸಿದ ಮೇಲೆ ಇವಾಗ ನೀರು ಹಾಕ್ಕೋಬೇಕು. ಈ ರೀತಿ ನೀರು ಹಾಕ್ಕೊಂಡು ಉಪ್ಪು, ಖಾರ, ಹುಳಿ ಟೇಸ್ಟ್ ನೋಡ್ಬಿಟ್ಟು ಏನಾದರೂ ಕಮ್ಮಿ ಆದರೆ ಆ್ಯಡ್ ಮಾಡ್ಕೊಳ್ಳಿ. ಈಗ ಒಂಚೂರು ಹಿಂಗಿರಬೇಕು ನೀರು ಹಾಕಿದರೆ. ಆಮೇಲೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು 1-2 ವಿಸಿಲ್ ಬರಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು.